ನಮಸ್ಕಾರ ಸ್ನೇಹಿತರೆ. ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್‌ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವ ವಾತಾವರಣ ನಿರ್ಮಾಣ ಆಗಿದೆ. ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಖುದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳ ಸುರಿಮಳೆನೇ ಸುರಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನಲಾಗ್ತಾ ಇದೆ. ಇಷ್ಟೇ ಅಲ್ಲದೆ ಸುಮಾರು 7ರಿಂದ 10 ಜನ ಸಚಿವರ ವಿರುದ್ಧ ಸಚಿವರುಗಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ, ನಮ್ ಫೋನನ್ನೇ ರಿಸೀವ್ ಮಾಡ್ತಾ ಇಲ್ಲ, ನಮ್ಮ ಜೊತೆಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ಈ ಎಲ್ಲ ಆರೋಪಗಳ ಸುರಿಮಳೆ ಕಾಂಗ್ರೆಸ್‌ನ ಶಾಸಕಾಂಗ ಪಕ್ಷದಲ್ಲಿ ಆಗಿದೆ. ಅನುದಾನದ ವಿಚಾರದಲ್ಲೂ ಸಹ ಕಾಂಗ್ರೆಸ್‌ನ ಶಾಸಕರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಎಲ್ಲವನ್ನೂ ಪಂಚ ಗ್ಯಾರಂಟಿಗಳಿಗೆ ಕೊಟ್ರೆ ನಾವು ಮುಂದೆ ಚುನಾವಣೆನ ಎದುರಿಸೋದಾದ್ರೂ ಹೇಗೆ? ನಮಗೆ ಸಹಕಾರ ಕೊಡದೇ ಇರ್ತಕ್ಕಂತ ಸಚಿವರ ತಲೆದಂಡ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ 7ರಿಂದ 10 ಜನ ಸಚಿವರನ್ನು ಸಂಪುಟದಿಂದ ಬಿಡೋದಿಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್‌ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದಿದ್ದಾದ್ರೂ ಏನು? ಅಸಮಾಧಾನ ಹೇಗೆ ಸ್ಫೋಟಗೊಂಡಿದೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು, ಸಿಎಂ ಬದಲಾವಣೆ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಈ ಹಿಂದೆ ಎದ್ದಿತ್ತು. ಇದನ್ನು ಕಾಂಗ್ರೆಸ್‌ನ ರಾಜ್ಯ ಘಟಕ ನಿರ್ವಹಿಸುವಲ್ಲಿ ವಿಫಲ ಆಗಿತ್ತು. ಕೇಂದ್ರದಿಂದ ಸೂಚನೆ ಬಂದ ಮೇಲೆ ಇದಕ್ಕೆ ತಕ್ಕ ಮಟ್ಟಿಗೆ ಬ್ರೇಕ್ ಬಿದ್ದಿತ್ತು. ಎಲ್ಲವೂ ಸರಿಯಾಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಷ್ಟರ ಮಟ್ಟಿಗೆ ಈಗ ಶಾಸಕರು ಸಿಡಿದೆದ್ದಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿದ್ದಾರೆ ಮತ್ತು ವಿವಿಧ ಸಚಿವರುಗಳ ಮೇಲೆ ಅಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ, ಇವರ ತಲೆದಂಡ ಆಗ್ಲೇಬೇಕು ಅನ್ನುವ ಬೇಡಿಕೆಯನ್ನ ಈಗ ಕಾಂಗ್ರೆಸ್‌ನ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್‌ನ ಶಾಸಕರು ವ್ಯಕ್ತಪಡಿಸಿದ್ದಾರೆ. ಕೆಲವು ಸಚಿವರುಗಳು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅವರ ಕಾರ್ಯವೈಖರಿ ನಮಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ, ಸಂಪುಟದಿಂದ ಅವರನ್ನ ತಕ್ಷಣ ಕೈ ಬಿಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಅವರ ಹತ್ತಿರ. ಅವರು ಕೊಡೋ ಕಾರಣ ಏನಪ್ಪಾ ಅಂದ್ರೆ, ಸಚಿವರುಗಳು ಶಾಸಕರುಗಳು ನಮ್ ಕೈಗೆ ಸಿಗೋದೇ ಇಲ್ಲ, ವರ್ಗಾವಣೆಗೆ ನಾವು ಮನವಿ ಮಾಡಿದ್ರೆ ಅರ್ಜಿಗಳನ್ನು ಪರಿಗಣಿಸೋದೇ ಇಲ್ಲ, ನಮ್ಮ ಜಿಲ್ಲೆಗಳಿಗೆ ಸಚಿವರುಗಳು ಬರೋದೇ ಇಲ್ಲ, ಉಸ್ತುವಾರಿ ವಹಿಸಿರ್ತಕ್ಕಂತ ಜಿಲ್ಲೆಗೆ ಸಚಿವರು ಬರ್ಲಿಲ್ಲ ಅಂದ್ರೆ ನಾವು ಕೇಳೋದಾದ್ರೂ ಯಾರಿಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಲವಾರು ತಿಂಗಳು ಕಳೆದ್ರೂ ಉಸ್ತುವಾರಿ ಸಚಿವರುಗಳು ನಮ್ಮ ಜಿಲ್ಲೆಗೆ ಬಂದಿಲ್ಲ, ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸ್ತಾನೆ ಇಲ್ಲ. ನಮ್ಮ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸರ್ಕಾರಕ್ಕೆ ಈಗ ಕೆಟ್ಟ ಹೆಸರು ಬರ್ತಾ ಇದೆ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂತ ಜನರು ಸಹ ದೂರ್ತಾ ಇದ್ದಾರೆ. ಇನ್ನ ಅನುದಾನದ ವಿಚಾರ ಯಾವಾಗ ಬಂತೋ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಶಾಸಕರು ಏರು ಧ್ವನಿನಲ್ಲೇ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕ್ಷೇತ್ರ ಆಡಳಿತ ಪಕ್ಷದಲ್ಲಿದ್ರೂ ಸಹ ನಮಗೆ ಅನುದಾನ ಸಿಗ್ತಾ ಇಲ್ಲ, ನಾವು ಜನರಿಗೆ ಮುಖ ತೋರಿಸೋದಾದ್ರೂ ಹೇಗೆ? ಅನುದಾನವನ್ನು ಸಹ ತತ್ಕ್ಷಣ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದ್ರೆ ಮುಂದಿನ ಚುನಾವಣೆಗೆ ಕಷ್ಟ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ಕಾಂಗ್ರೆಸ್‌ನ ಶಾಸಕರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ತಕ್ಷಣ ಸಚಿವರುಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ, ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ಅಂತ. ಅನುದಾನವನ್ನು ಸಹ ಕೊಡಲಾಗುವುದು ಅನ್ನೋ ಭರವಸೆನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಈಡೇರುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಈ ಹಗರಣಗಳ ಬೆನ್ನಲ್ಲೇ ಒಟ್ಟಾರೆಯಾಗಿ ಶಾಸಕರ ತಾಳ್ಮೆ ಕಟ್ಟೆ ಸಹ ಈಗ ಒಡೆದಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಬಳಿನೇ ತಮ್ಮ ಆಕ್ರೋಶನ ಹೊರಹಾಕಿದ್ದಾರೆ. ಒಂದು ಕಡೆ ಶಾಸಕರು ಮತ್ತು ಸಚಿವರುಗಳ ಅಸಮಾಧಾನ, ಇನ್ನೊಂದು ಕಡೆ ಕಾಂಗ್ರೆಸ್ ಮೇಲೆ ಹಗರಣಗಳ ಸರಮಾಲೆನೆ ಬಿಜೆಪಿಯವರು ಹೊರಿಸ್ತಾ ಇದ್ದಾರೆ. ಸ್ನೇಹಿತರೆ, ಸಿದ್ದರಾಮಯ್ಯನವರಿಗೆ ಈ ಪೀರಿಯಡ್ ಇದೆಯಲ್ಲ 2023ರಿಂದ 2028, ನಿಜಕ್ಕೂ ಇದು ಚಾಲೆಂಜಿಂಗ್ ಆಗಿದೆ. ಇದುವರೆಗೂ ಯಾವುದೇ ಹಗರಣದ ಕಳಂಕ ಇಲ್ಲದೆ ಇದ್ದಂತ ಸಿದ್ದರಾಮಯ್ಯ ಅವರಿಗೆ ಈಗ ಹಗರಣಗಳ ಮೇಲೆ ಹಗರಣದ ಕಪ್ಪು ಚುಕ್ಕಿ ಅಂಟಿಕೊಂಡಿದೆ. ಸ್ವತಃ ಸಿದ್ದರಾಮಯ್ಯ ಅವರ ಕೊರಳಿಗೆ ಮೂಡಾದಂತ ಹಗರಣದ ಕುಣಿಕೆ ಸುತ್ತಿಕೊಂಡಿದೆ. ಪ್ರಥಮ ಬಾರಿಗೆ ಆಯ್ಕೆಯಾದಂತಹ ಶಾಸಕರುಗಳಿಗೆ ಸನ್ಮಾನ ಕಾರ್ಯಕ್ರಮನ ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಕಾಂಗ್ರೆಸ್ನವರು ಹಮ್ಮಿಕೊಂಡಿದ್ರು. ಅಲ್ಲೂ ಸಹ ಶಾಸಕರು ಅನುದಾನದ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಿದೆ, ಅನುದಾನ ಕೊಡೋದಕ್ಕೆ ಆಗ್ತಾ ಇಲ್ಲ, ಇದನ್ನು ಖುದ್ದು ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. 1 ವರ್ಷದಿಂದ ನಮಗೆ ಅನುದಾನನೇ ಕೊಡ್ತಾ ಇಲ್ಲ, 2024ರ ಲೋಕಸಭಾ ಚುನಾವಣೆ ಇದೆ, ನೀತಿ ಸಂಹಿತೆ ಅಡ್ಡಿ ಇದೆ, ಹಾಗಾಗಿ ಅನುದಾನ ಬರ್ತಾ ಇಲ್ಲ ಅಂತ ಸಮಜಾಯಿಷಿ ಕೊಡ್ತಾ ಇದ್ವಿ ಕ್ಷೇತ್ರದ ಜನಕ್ಕೆ. ಈಗ ಅದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಕೊಡೋದಕ್ಕೆ ಯಾವುದೇ ಕಾರಣಗಳು ಇಲ್ಲ, ಅನುದಾನ ತತ್ಕ್ಷಣ ಬಿಡುಗಡೆ ಮಾಡ್ಲೇಬೇಕು ಅಂತ ಕಾಂಗ್ರೆಸ್‌ನ ಶಾಸಕರುಗಳು ರಚ್ಚೆ ಹಿಡಿದು ಕೂತಿದ್ದಾರೆ.
ಸ್ನೇಹಿತರೆ, ಇದರಲ್ಲಿ ಬಸವರಾಜ ರಾಯರೆಡ್ಡಿ, ಅಪ್ಪಾಜಿರಾವ್ ನಾಡಗೌಡ, ವಿನಯ್ ಕುಲಕರ್ಣಿ, ರಾಜು ಕಾಗೆ ಮುಂತಾದ ಕಾಂಗ್ರೆಸ್ ಶಾಸಕರು ಅನುದಾನದ ವಿಚಾರದಲ್ಲಿ ಬಹಿರಂಗವಾಗಿ ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ. ಅಪ್ಪಾಜಿರಾವ್ ಅವರಂತೂ ರಾಜೀನಾಮೆ ಕೊಡುವುದಾಗಿ ಈ ಹಿಂದೆ ಹೇಳಿದ್ರು. ಅದನ್ನು ಸಹ ನೀವು ನೆನಪಿಸಿಕೊಳ್ಬಹುದು. ಸ್ನೇಹಿತರೆ, ನಿಮಗೆ ಗೊತ್ತು, ಈ ಹಿಂದೆ ಸಿದ್ದು ಬಣ ಮತ್ತು ಡಿಕೆಶಿ ಬಣಗಳ ನಡುವೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬದಲಾವಣೆ ಆಗಬೇಕು, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅಂತ ಪೈಪೋಟಿ ನಡೆದಿತ್ತು. ಆಗ ಸಾಕಷ್ಟು ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ರು. ಈಗ ಅನುದಾನದ ವಿಚಾರದಲ್ಲಿ ಮತ್ತು ಸಚಿವರುಗಳು ಅಸಹಕಾರ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನೇ ಟೀಕೆ ಮಾಡ್ತಾ ಇದ್ದಾರೆ ಶಾಸಕರು. ಈ ಅಸಮಾಧಾನ ಮುಂದುವರೆದಿದ್ದೇ ಆದರೆ ಮುಂದೊಂದು ದಿನ ಸಿದ್ದರಾಮಯ್ಯ ಅವರು ಶಾಸಕರ ವಿಶ್ವಾಸ ಕಳೆದುಕೊಳ್ಳುವ ಸಾಧ್ಯತೆನೇ ಜಾಸ್ತಿ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ವರ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಈಗಾಗಲೇ ಅವರದ್ದೇ ಬಣದ ಸಚಿವರಾಗಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಮೇಲೆ ಗುರುತರವಾದ ಆಪಾದನೆ ಬಂದಿದೆ. ಅಪೆಕ್ಸ್ ಹಗರಣದಲ್ಲಿ ಅವರೊಬ್ಬರೇ ಯಾವಾಗ್ಲೂ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಂತ ಸಚಿವರು. ಈಗ ಅವರು ಸಹ ಸೈಲೆಂಟ್ ಆಗಿ ಹೋಗಿದ್ದಾರೆ. ಈ ನಡುವೆ ಶಾಸಕರುಗಳ ಅಸಮಾಧಾನ. ಸ್ನೇಹಿತರೆ, ನೀವು ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ನೀವು ಗಮನಿಸಿರ್ಬೋದು, ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢ ಹಗರಣ ಕೇಳಿ ಬಂದಿದೆ. ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ಶಾಸಕರು ಮತ್ತು ನಾಯಕರುಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ, ಅದರಲ್ಲೂ ಸಿದ್ದರಾಮಯ್ಯ ಅವರ ಮೇಲೆ ಮುರಿದು ಬೀಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವೊಬ್ಬ ಕಾಂಗ್ರೆಸ್ನ ಶಾಸಕರು ಸಹ ಸಿದ್ದು ಪರ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಒಂದರ್ಥದಲ್ಲಿ ಸಿದ್ದರಾಮಯ್ಯನವರು ಈಗ ಅಕ್ಷರಶಃ ಒಬ್ಬಂಟಿ ಹೋರಾಟ ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಶಾಸಕರ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ಕ್ಷೇತ್ರಗಳಿಗೆ ಅನುದಾನನೇ ಕೊಡ್ತಾ ಇಲ್ಲ, ನಾವು ಜನರಿಗೆ ಮುಖ ತೋರಿಸೋದಾದ್ರೂ ಹೇಗೆ? ತಮ್ಮದೇ ಸಚಿವರುಗಳು ನಾವು ಕೇಳ್ತಾ ಇರ್ತಕ್ಕಂಥ ಒಂದು ವರ್ಗಾವಣೆಯ ಮನವಿನೂ ಸಹ ಸ್ವೀಕರಿಸ್ತಾ ಇಲ್ಲ, ನಮ್ಮ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನ. ಈ ಎಲ್ಲ ಅಸಮಾಧಾನಗಳ ಹಿನ್ನೆಲೆಯಲ್ಲಿ ಇದು ಸಿದ್ದರಾಮಯ್ಯ ಅವರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಅವರ ಸಪೋರ್ಟ್ಗೆ ಯಾವುದೇ ಶಾಸಕರು ಬರ್ತಾ ಇಲ್ಲ. ಸ್ನೇಹಿತರೆ, ಒಂದರ್ಥದಲ್ಲಿ ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮ ಮಂಡಳಿನಲ್ಲಿ ಆಗಿರ್ತಕ್ಕಂಥ 187 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬಂದಿರೋದು ಅನೇಕ ಸಚಿವರು, ಶಾಸಕರುಗಳು ಮತ್ತು ಮುಖ್ಯಮಂತ್ರಿ ಹುದ್ದೆ ಮೇಲೆ ಟವಲ್ ಹಾಕಿರ್ತಕ್ಕಂಥವರಿಗೆ ಸಂತೋಷ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಮಯಕ್ಕಾಗಿ ಕಾಯ್ತಾ ಇದ್ರು. ಈಗ ಸಿದ್ದರಾಮಯ್ಯ ಅವರನ್ನು ಒಬ್ಬಂಟಿ ಮಾಡಿ ವಿಧಾನಸಭೆಯಲ್ಲಿ ಹೋರಾಟ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರನ್ನು ಸಿಎಂ ಕುರ್ಚಿಯಿಂದ ಇಳಿಸಬೇಕು ಅಂತ ಈವರೆಗೆ ಏನು ಪ್ರಯತ್ನ ಮಾಡಿದ್ರು ಅದಕ್ಕೆ ಒಂದು ಮೂರ್ತ ಸ್ವರೂಪ ಸಿಕ್ಕಂತಾಗಿದೆ. ಅಹಿಂದ ಹೋರಾಟ ಮಾಡಿ ಅಲ್ಪಸಂಖ್ಯಾತರು ಮತ್ತು ದಲಿತರ ಪರವಾಗಿ ಸರ್ಕಾರ ಇದೆ ಅಂತ ಅಧಿಕಾರಕ್ಕೆ ಬಂದಂತಹ ನಾವು ಈಗ ಹಗರಣದಲ್ಲಿ ಸಿಲುಕಾಕಿಕೊಂಡಿರೋದಾದ್ರೂ ಯಾವುದು? ಅದೇ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂತ 187 ಕೋಟಿ ರೂಪಾಯಿ ದುಡ್ಡನ್ನು ವಿಲಾಸಿ ಜೀವನಕ್ಕಾಗಿ ಖರ್ಚು ಮಾಡಲಾಗಿದೆ. ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಲಾಗಿದೆ, ಮದ್ಯ ಖರೀದಿ ಮಾಡಲಾಗಿದೆ, ಚುನಾವಣೆಗಳಲ್ಲಿ ಉಪಯೋಗಿಸಿಕೊಳ್ಳಲಾಗಿದೆ. ಸಹಜವಾಗಿ ಇದು ಜನರಲ್ಲಿ ಸರ್ಕಾರದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ. ಇನ್ನು ಏನಾದರೂ ಸಿದ್ದರಾಮಯ್ಯನವರು ಕೈ ಕಟ್ಟಿ ಕೂತಿದ್ದೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಶಾಸಕರು ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.